ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಅಬ್ಬಾ ಇದೇನ್ರಿ ಸಣ್ಣ ಗೌಡ್ರ, ನೀವು ಇಲ್ಲೇ ರೋಡ್ನ್ಯಾಗ ಏನಾಯ್ತು? ಎಲ್ಲ ಸರಿ ಐತೇನಿಲ್ಲ? ನನ್ನ ಪರಿಸ್ಥಿತಿ ಅದ್ಯಾಕೆ ಕೇಳ್ತಿ ಮಾರಾಯ? ನನಗೆ ಜೀವನ ಬ್ಯಾಸರ ಆಗ್ಬಿಟ್ಟತಿ. ಇಲ್ಲೇ ಗಾಲಿ ಕೆಳಗೆ ಬಿದ್ದು ಸತ್ತ ಹೊಡೋಣ ಅನಿಸ್ಬಿಟ್ಟತ್ ನಾವು. ನಂಗಂತೂ ಭಾಳ ಬೇಜಾರಾಗ್ಬಿಟ್ಟತಿ. ಛೇ ಎಂತ ಮಾತಾಡ್ತೀರ್ರಿ ಗೌಡ್ರ? ಸಿ ಊರಾಗಿನ ಮಂದಿ ಎಲ್ಲ ನಿಮ್ಮನ್ನು ನೋಡಿ ನಾವು ಒಳ್ಳೆ ಹಾದಿ ಹಿಡಿತೀವಿ ಅಂತದ್ರಾಗ ನೀವು ಮನ್ಸೋತು ಹಿಂಗೆ ಬೇಜಾರು ಮಾಡ್ಕೊಂಡು ಗಾಡಿ ಕೆಳಗೆ ಬೀಳ್ತಾನೆ ಅನ್ನೋದು ಇದು ಯಾವ ಥರ ಸರಿ ಅನಿಸ್ತತಿ ನಿಮಗೆ? ಅಲ್ಲ ಅಂಥದ್ದು ಏನಾಯ್ತು ತೊಂದ್ರಿ? ಏನಾಯ್ತು ನಿಮಗೂ ಪರಿಮಳಗೂ ನಡುವೆ ಏನಾರ ಜಗಳ ಆತನ? ಮನಸ್ತಾಪ ಏನಾರ ಆತ? ಛೇ ನನಗೂ ಅವಳಿಗೂ ಮನಸ್ತಾಪ ಏನಿಲ್ಲ ಮಾರಯ್ಯ. ನಾನು ಆಕಿನ ನೋಡ್ಲಾರ್ದ ಈಗ 5-6 ದಿವಸದ ಹೊತ್ತಾತು ಮಾರಯ್ಯ. ನಮ್ಮಪ್ಪ ಆಕಿನ ತಿರುಪತಿಗೆ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿದ್ದ, ಇನ್ನೂ ಕರ್ಕೊಂಡ ಬರಲಿಲ್ಲ. ಫೋನು ಮಾಡಿಲ್ಲ, ಏನೂ ಇಲ್ಲ. ನಮ್ಮ ಅವ್ವನ ಕೇಳಿದ್ರೆ ಅಕ್ಕಿ ನೋಡಿದ್ರೆ ಆರಾಮಾಗದಾಳ. ತಂಗಿನೂ ಹೋಗ್ಯಾಳ ನಮ್ಮ ಅಪ್ಪನ ಜೊತೆಗೆ. ಆದ್ರೆ ನಮ್ಮ ಪರಿಮಳ ಸುದ್ದಿನ ಏನು ಬರುವಲ್ತು. ಅಲ್ಲ ನಮ್ಮಪ್ಪ ಫೋನ ಎತ್ತವಲ್ಲ, ಎಷ್ಟು ಫೋನ್ ಮಾಡಿದ್ರು. ಇದು ಏನಾಗಿರ್ಬೋದು ಅಂತೀ? ಹಾಗಾಗಿ ನಂಗೆ ಯೋಚನೆ ಮಾಡಿ ಚಿಂತೆ ಹತ್ತಿದಂಗೆ ಆಗೋತ. ಮನಸ್ಸಿಗೂ ಯಾಕೋ ಸಮಾಧಾನ ಆಗಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ನೋಡು. ಗೌಡ್ರ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಈಗೆಲ್ಲ ಬೇಕಾದಷ್ಟು ಪೊಲೀಸರು ಅದಾರ, ಮತ್ತು ಅದು ಇದು ಎಲ್ಲ ಈಗ ಟೆಕ್ನಾಲಜಿ ಭಾಳ ಮುಂದೈತಿ. ಈಗ ಕಳೆದು ಹೋಗೋರೆಲ್ಲ ಭಾಳ ದೌಡ್ ಸಿಗ್ತಾರೆ. ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬಾರ್ರಿ. ಅವರು ಎಲ್ಲೂ ಕಳ್ಸಿ ಹೋಗಿರಂಗಿಲ್ಲ. ನಿಮ್ಮ ಅಪ್ಪರ ಜೊತೆಗೆ ಹೋಗಿರ್ತಾರ ಅಂದಮೇಲೆ 1-2-3 ದೇವ್ರು ನೋಡ್ಕೊಂಡು ಬರ್ತಾರಂತ ತಗಡ್ರಿ. ಛೇ ಇಲ್ಲ ಯಾಕೋ ಮನಸ್ಸಿಗೆ ಸರಿಯಿಲ್ಲ. ನನ್ನ ಮನಸ್ಸು ಹಂಗೇನು ಹೇಳವಲ್ತು. ಆರಾಮಾಗಿರು ನೀನು, ಅಕ್ಕಿನೂ ಆರಾಮಾಗದಾಳ ಅಂಥೇಳಿ. ಏನೋ ಬೇರೆನ ಆಗೈತಿ ಅಂತ ನನಗೆ ಅನ್ಸಕತ್ತೈತಿ. ಏನಾರ ಯಾಕಾಗಲಿಪ್ಪ ನೋಡೋಣ. ಇವತ್ತೊಂದು ದಿನ ನೋಡಿ ನಾಳೆ ನಾನು ಹೋಗ್ತೀನಿ ತಿರುಪತಿಗೆ. ಒಬ್ಬರ ಹೋಗ್ಬೇಡ್ರಿ ಗೌಡ್ರ, ನಾವು ಬರ್ತೀವಿ. ನಮ್ಮನ್ನು ಕರ್ಕೊಂಡು ಹೋಗ್ರಿ ಜೊತೆಗೆ. ನಿಮ್ಮ ಸಹಾಯಕ್ಕೆ ಬರ್ತೈತಿ. ನಾವು ನಿಮ್ಮ ದುಡ್ಡು ಏನು ಇಸ್ಕೊಳಂಗಿಲ್ಲ, ನಿಮಗೆ ದುಡ್ಡು ಖರ್ಚು ಮಾಡೋಕೆ ಹಚ್ಚಂಗಿಲ್ಲ. ನಮ್ಮ ಹತ್ರನೂ ತಗೊಂಬಂದಿರ್ತೀವಿ. ನಿಮ್ಮ ಸಹಾಯಕ್ಕೆ ಆಕತಿ, ನಾವು ಬರ್ತೇವೆ ತಡ್ರಿ. ಇರಲಿ ನೀನು ಕೇಳಿದ್ದಕ್ಕೆ ಧನ್ಯವಾದಗಳು. ಆದ್ರೆ ಏನೋ ನೋಡ್ತೀನಿ, ಬೇಕಂದ್ರೆ ಫೋನ್ ಮಾಡ್ತೀನಿ ತಗ. ಇವತ್ತೊಂದು ದಿನ ನೋಡೋಣ ಏನಾಕತೆ. ನಾಳೆ ಬೆಳಗಿನ ಟ್ರೈನಿಗೆ ನೋಡ್ಕೊಂಡು ಹೋಗೋಣ ನಾನು. ನೀ ಬರೋದಾದ್ರೆ ನಾನು ಫೋನ್ ಮಾಡ್ತೀನಿ ತಗೋ. ನೀನು ಅವಶ್ಯಕತೆ ಐತೆ ಅಂತ ನಂಗೆ ಅನ್ಸಿದ್ರೆ ನಾನು ಫೋನ್ ಮಾಡ್ತೀನಿ, ಬರುವಂತೆ. ಸರಿ ರೀ, ಇಲ್ಲೇ ಭಾಳ ಹೊತ್ತು ಕೂತ್ಕೊಬೇಡ್ರಿ ಗೌಡ್ರ. ಮನೆಗೆ ಹೋಗ್ರಿ. ಮತ್ತು ಮನಸ್ಸು ಪರಿವರ್ತನೆ ಆಗ್ಬಿಟ್ರೆ ಭಾಳ ಕಷ್ಟ. ಮನೆಗೆ ಹೋಗ್ರಿ. ಪಾಪ ಎಷ್ಟು ಒಳ್ಳೆ ಮನುಷ್ಯ ಇದ್ದ, ಹೆಂಗೆ ಆಗ್ಬಿಟ್ಟ ನೋಡು. ಅತ್ತಿಯವ್ರ ಏನಾತ ಕಲ್ಯಾಣಿ? ಹಂಗೆ ಗಡ್ಬಡಿಯಿಂದ ಓಡೋಡಿ ಬರ್ತಿ, ಏನಾತ? ಹಂಗಲ್ರಿ ಅತ್ತಿಯವ್ರ, ಮತ್ತು ಪರಿಮಳನ ಸುದ್ದಿ ಏನೇನು ಗೊತ್ತಾಗಲಿಲ್ಲ. ಮತ್ತು ಊರಿಗೆ ಹೋಗೋಣ ಅಂದಿದ್ರಿ ನೀವು. ಏನಾತು ಊರಿಗೆ ಹೋಗಕ್ಕೆ? ಮತ್ತು ಅಲ್ಲಿ ಸಣ್ಣ ಗೌಡ್ರು ರೋಡ್ನ್ಯಾಗ ಕುತ್ಕೊಂಡು ಭಾಳ ಬೇಜಾರದಿಂದ ಜೀವನ ಬೇಜಾರಾಗಿತ್ತು ಅನ್ನೋಗತ್ತೆ ಕುತ್ಕೊಂಡ್ಬಿಟ್ಟಿದ್ರು. ಏನು ಮತ್ತು ಗಾಡಿ ಕಾಲಿಗಿಲಾಗ ಏನಾರು ಹೋಗ್ಬಿಟ್ರಿ? ಏನು ಮಾಡಿದ್ರಿ? ಯಾವನ ಅಪ್ಪನ ತೋಟನ ಅದಕ್ಕೆ ತಲೆ ಕಟ್ಸ್ಕೊಂತೀಯ? ಅವ ಗಾಲಿ ಕೆಳಗೆ ಹೋದ್ರೆ ಹೋಗಲ್ಲತ್ತವು. ಅವೆಲ್ಲ ಗೌಡ್ರ ಮನೆಗೆ ಹೆಚ್ಚಾಗ್ಯಾವು. ಊರಿಗೆಲ್ಲ ವಜ್ಜೆ ಅದಾರ ಅವ್ರು. ಒಬ್ಬೊಬ್ರೇನು ಅವ್ರ ಮನೆ ಮಂತ್ಯಾನ ಅಷ್ಟು ಉಳ್ಳಿ ಹೋದ್ರು ಏನೂ ಬೇಜಾರಾಗಂಗಿಲ್ಲ. ನೀನೇನು ಚಿಂತೆ ಮಾಡ್ಬೇಡ. ಪರಿಮಳ ಆರಾಮಾಗದಾಳ ಅಂತ ಹೇಳಿ ನಂಗೆ ಇನ್ಫಾರ್ಮೇಷನ್ ಬಂದತಿ. ಮತ್ತು ನಾಳೆ ಬೆಳಗಿನ ಜಾವ ಟ್ರೈನಿಗೆ ಹೋಗೋಣಂತ. ಮತ್ತು ನಿಮ್ಮ ಮಗನಿಗೆ ಏನು ಹೇಳ್ತೀರಿ ಹಂಗಾರ? ಮತ್ತು ಮಾವರು ಕೇಳ್ತಾರಲ್ರಿ ಅತ್ತಿಯವ್ರ, ಎಲ್ಲಿಗೆ ಹೋಗ್ತೀರಿ ಅತಿ ಸೊಸಿ ಇಬ್ರು ಅಂತೇಳಿ ಕೇಳಿದ್ರಿ, ಏನು ಮಾಡಲಿರಿ? ಅದಕ್ಕೆಲ್ಲ ನನ್ನ ಹತ್ರ ಉತ್ತರ ಐತಿ ಕಲ್ಯಾಣಿ. ನೀನು 1-16 ಯೋಚನೆ ಮಾಡಬೇಡ. ನೀನು ತಲೆ ಹಾಳು ಮಾಡ್ಕೊತಿದ್ದಿ, ನಂದು ತಲೆ ಹಾಳು ಮಾಡ್ತಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ಬಟ್ಟೆ ಒಂದು ಪ್ಯಾಕ್ ಮಾಡಿಟ್ಟು ಅಲ್ಲ ಮನೇನ ಸಾಕು, ಇನ್ನೇನು ಮಾಡೋದು ಬೇಡ. ನಾವು ಸೀದಾ ತಿರುಪತಿಗೆ ಹೋಗೋಣ. ತಿರುಪತಿಗೆ ಹೋಗಿ ಆಮೇಲೆ ಅಲ್ಲಿ ನಂಗೆ ಗೊತ್ತಿದ್ದಾರೋ ಒಬ್ರು ಅದಾರ, ಅಲ್ಲಿ ಹೋಗೋಣ. ಅಲ್ಲ ನಿಮಗೆ ಕನ್ಫರ್ಮ್ ಆಗಿ ಅನಿಸುತ್ತೆ ಪರಿಮಳ ಆರಾಮಾಗದಾಳ ಅಂತ ಹೇಳಿ? ಯವ್ವ ಕಲ್ಯಾಣಿ ಮೇಡಮ್ನವ್ರ, ನೀವು ದಯಮಾಡಿ ನಾನು ತಲೆ ತಿನ್ಲಾರ್ದಂಗೆ ಒಳಗೆ ಹೋಗ್ರಿ, ಅಡುಗೆ ಕೆಲಸ ನೋಡಿ ಹೋಗ್ರಿ. ಅಕ್ಕಿ ಆರಾಮಾಗದಾಳ ಇಲ್ಲ ಅಂತ ಎಲ್ಲ ತಿಳ್ಕೊಂಡು ನಾನೆಲ್ಲ ವ್ಯವಸ್ಥೆ ಮಾಡಿ ಎಲ್ಲದೂ ಇಟ್ಟರಿ. ನೀನು ಏನೇನು ತಲೆ ಕೆಡಿಸ್ಕೊಬೇಡ. ಮತ್ತು ಅನ್ಪೂರ್ಣಿಗೆ ಏನು ಸುದ್ದಿ ಬಿಡಬೇಡ. ಮತ್ತು ಅವ್ರು ಕೇಳಿದ್ರಿ ಏನು ಹೇಳಿದ್ರಿ?
ಅನುಪೂರ್ಣಿಗೆ ನಾನು ಹೇಳ್ತೀನಿ ಮತ್ತಾಕಿ ಹ್ಞೂ ಅಂತಾಳೋ ಏನಂತಾಳೋ ದೇವ್ರಿಗೆ ಹೋಗೋಣ ಬಾ ಅಂತ ಹೇಳಿ ಹ್ಞೂ ಅಂತ ಹೇಳಿ ಬಂದ್ಲಂದ್ರೆ ನೀ ಮನ್ಯಾಗಿರುವಂತಿ ನಾನು ಆಕಿ ಹೊಕ್ಕವಿ ಇಲ್ಲ ನಾನು ಇರ್ತೇನೆ ಬರಂಗಲ್ ತಗ ದೇವರಿಗೆ ಅಂತಂದ್ಲಂದ್ರೆ ನಾನು ನೀನು ಹೋಗೋಣ ಯಾವುದಕ್ಕೂ ಏನಾಕತೆ ನೋಡೋಣ. ಇಲ್ರಿಪ್ಪ ನನಗಂತರೂ ಇಲ್ಲಿ ಮನ್ಯಾಗ ಇರೋಕ್ಕಾಗವಲ್ತು ಅಲ್ಲಿ ಪರಿಮಳ ಸುದ್ದಿನೂ ಗೊತ್ತಾಗಿಲ್ಲ ಇಲ್ಲ ನಂಗೆ ಭಾಳ ಹೆದರಿಕೆ ಆಗಕತ್ತಿ ನಾನು ಬರ್ತೇನೆ ನಿಮ್ಮ ಜೊತೆಗೆ ಇಲ್ಲ ಅನ್ಬೇಡ್ರಿ ಅತ್ತಿಯವ್ರ. ಸರಿ ಸರಿ ಆತು ಹೋಗೋಣ ಹ್ಞೂ. ಅದ್ಗೆಮ್ಮ ನಿನ್ನ ನಂಬಿಕೆ ಕುಂತಿದ್ದಕ್ಕೆ ನೋಡು ಇವತ್ತಿಗೂ ನನ್ನ ಮಗಳು ಪತ್ತೆನೇ ಇಲ್ಲ. ಅಕ್ಕಿ ಗೌಡ್ಸೇನಿ ನೋಡಿದ್ರೆ ಬರ್ತಾರೆ ಈಗ ಫೋನ್ ಹಚ್ತಾರೆ ಇನ್ನೊಂದು ತಾಸಿಗೆ ಫೋನ್ ಹಚ್ತಾರ ಅಂತಾಳ. ಏನು ಕತಿ ಆಕಿ ಮಗ ನೋಡಿದ್ರೆ ಹೋಗಿ ರೋಡಿನ ಹಂಚಿ ಕುತ್ಕೊಂಡಾನ ಅಲ್ಲಿ ಫುಟ್ಪಾತ್ನ್ಯಾಗ ಭಿಕ್ಷೆ ಬೇಡವ್ರು ಕುತ್ಕೊಂಡಾನ. ಇದನ್ನೆಲ್ಲ ನೋಡಿದ್ರೆ ನನಗೆ ಭಾಳ ಮನಸ್ಸಿಗೆ ನೋವಾಗತ್ತತಿ. ಏನಾತು ಏನು ಕತಿ ಏನು ಒಂದು ಗೊತ್ತಾಗೋಲ್ತು. ನಿನಗೆ ಯಾರೋ ಫೋನ್ ಮಾಡಿದ್ರು ಆರಾಮದಾಳಂತ ಪರಿಮಳ ಅಂತ ನೀ ಹೇಳಿದಿ, ಆದ್ರೆ ನನಗೇನೋ ಇದು ಯಾಕೋ ಏನು ಸರಿನಾ ಅನ್ನಿಸೋಲ್ತು. ಈ ಬರವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಾರ ಬರೋಣ. ಅನುಪೂರ್ಣಿ ನಿನಗಂತೂ ಚೂರು ಬುದ್ಧಿಲ್ಲ. ಅನ್ನ ಆಗ ಮಠ ತಡೆದು ಆರಾಮಠ ತಡಿಲಿಲ್ಲ ಅಂತ ಯಾರೋ ಒಬ್ರು ಹಂಗಕತ್ತೆ ನಿನ್ನ ಪರಿಸ್ಥಿತಿ. ನಿನಗೆ ಹೇಳಿಲ್ಲ ನಾನು ಪರಿಮಳ ಆರಾಮಾಗದಾಳ, ದೊಡ್ಡ ಗೌಡ್ರ ಚಿಂತೆ ಬಿಡು, ನಾ ಹೇಳಿದ ಮಾತು ನೀನು ಸ್ವಲ್ಪ ಕೇಳು. ಅನ್ಪೂರ್ಣಿ ನನಗನ್ನಿಸ್ತತಿ ನಿನಗೆ ಮಗಳಿಗಿಂತ ಗೌಡ್ರ ಚಿಂತೆನ ಜಾಸ್ತಿ ಏನಂತ ಅನ್ಸಕತ್ತ ನನಗೆ. ಅತ್ತಿಗೆಮ್ಮ ಏನಂತ ಹೇಳಿ ಮಾತಾಡ್ತೀಯ ನೀನು? ನನ್ನ ಮಗಳು ನನ್ನ ಕರಳಿನ ಬಳ್ಳಿ, ಏನೇನು ಮಗಳು ಕಾಣ್ಲಾರ್ದ ನಾನು ಒದ್ದಾಡಕತ್ತೀನಿ, ನೀನು ಗೌಡ್ರ ಚಿಂತೆಗೆ ಹೊಕ್ಕಿಯಲ್ಲ. ಛೇ ಅದೆಲ್ಲ ಹಳೆ ಕತಿ ಆಗ್ತದ, ಅದನ್ನು ಬಿಡು. ಅಲ್ಲ ಅತ್ತಿಗೆಮ್ಮ ನೀನು ಇಷ್ಟು ಆರಾಮಾಗದಿ, ನನಗೆ ಇಷ್ಟು ಆರಾಮಾಗಿರೋಕ್ಕಾಗೋಲ್ತು. ನಂಗೆ ಹೊಟ್ಯಾಗ ಸಂಕಟಾಗಕತ್ತಿ. ನನ್ನ ಮಗಳು ಎಲ್ಲಿ ಹೋದ್ಲು, ನನ್ನ ಮಗಳು ಏನಾದ್ಲು, ನನ್ನ ಮಗಳು ಉಂಡಾಳೋ ತಿಂದಾಳೋ ಯಾರ ಕೈಯಾಗ ಸಿಕ್ಕಾಳೋ ಏನಾಗ್ಯಾಳೋ. ಇವ್ರು ನೋಡಿದ್ರು ಒಂದು ಫೋನ್ ಹಚ್ಚುವಲ್ರು ಅಚ್ಚಿಗೆ. ಎಲ್ಲದು ಅನುಮಾನ ಗೊಂದಲ ನನ್ನ ಮನಸ್ಸಿನ ಕಳವಳ ನನಗ ಗೊತ್ತು. ಅದಕ್ಕೆ ನಾನು ಅಷ್ಟು ಗಡಬಡಿಂದ ಬಂದೀನಿ. ಇಲ್ಲ ಅಂದ್ರೆ ಹೆಂಗಾರ ಯಾಕಾಗಲಿ ಅವ್ರು ಯಾವ ಊರಿಗೆ ಹೋಗ್ಯಾರ, ನಾವು ಅಲ್ಲಿಗೆ ಹೋಗ್ಬಿಡೋಣ ಬಾರವಾ. ಇದೇ ವಿಚಾರವಾಗಿ ನಾನು ನಿನ್ನ ಹತ್ರ ಮಾತಾಡ್ಬೇಕಂತ ಹೇಳಿ ನಾನು ಬರಕ್ಕಿದ್ದೆ ನೋಡಿ ನಿಮ್ಮ ಮನೆಗೆ. ಈಗಷ್ಟ ಕಲ್ಯಾಣಿ ಹತ್ರ ಹೇಳಿದ್ದೆ ಇನ್ನು ನಡಿ ಹೋಗೋಣ, ನಾಳೆ ಬೆಳಗಿನ ಜಾವ ಟ್ರೈನಿಗೆ ಹೋಗೋಣ. ಅದಕ್ಕೆ ಬೆಳಗಿನ ಜಾವದವರೆಗೂ ಕಾಯ್ಬೇಕು ಬೇಡವಾ, ರಾತ್ರಿ ಟ್ರೈನಿಗೆ ಹೋಗ್ಬಿಡೋಣ ಬಾ. ನಂಗೆ ತಡೆಯೋಕ್ಕಾಗವಲ್ತು, ಗಂಟ್ಲಾಗ ನೀರು ಇಳಿವಲ್ತು, ನನಗೆ ಸಂಕಟ ಆಗತ್ತ ಬಿಟ್ಟತಿ. ನನ್ನ ಮಗಳು ಏನಾದ್ಲು ಏನು ಕತ್ತಿನೋ. ಗೌಡ ದೊಡ್ಡ ಗೌಡ ನಿನ್ನ ಟೈಮ್ ಎಣಿಸ್ಕೆ ಈಗ, ಇಲ್ಲಿಂದ ನಿನ್ನ ಟೈಮ್ ಶುರು. ಗಂಟೆ ಲೆಕ್ಕದಾಗ ಬಂದು ಮುಡ್ತಾನೆ ನಿನ್ನ ಹತ್ರ. ನನ್ನ ಸೊಸಿ ಕೂದಲು ಚೀಚೆಗಾಗಿದ್ರು ಇವತ್ತು ನಿನ್ನ ರಗತ ಕುಡಿದ ಬರ್ತಾನೆ ಅಲ್ಲಿಂದ, ನಿನ್ನ ಎದೆ ಶೀಲೆ ಬರ್ತಾನೆ ಗೌಡ. ಮಾಡ್ತಾನೆ ನಿನ್ನ. ಇಷ್ಟು ದಿವಸ ಆತ ಕರ್ಕೊಂಡು ಹೋಗಿ ನನ್ನ ಸೊಸಿನ ಒಂದು ಫೋನ್ ಇಲ್ಲ, ಒಂದು ಮಾತಿಲ್ಲ, ಒಂದು ಇನ್ಫಾರ್ಮೇಷನ್ ಇಲ್ಲ. ಹಂಗಾರೆ ನನ್ನ ಸೊಸಿ ಎಲ್ಲದಾಳಂತ ನಿನ್ನ ಪತ್ತಿನ ಅನ್ನೋದು ಇಲ್ಲ, ನೀನು ಪತ್ತೆ ಇಲ್ಲ. ಇವತ್ತು ನಿನ್ನ ಮಾಡ್ತಾನೆ ತಡಿ ನಿನ್ನ. ಅತ್ತಿಗೆಮ್ಮ ಪೊಲೀಸರನ್ನು ಜೊತೆ ಕರ್ಕೊಂಡು ಹೋಗೋಣ. ಬ್ಯಾಡ್ಲೇನು ಪೂರ್ಣಿ, ಬೇಡ ಪೊಲೀಸರು ಬೇಡ. ಯಾಕೆ ಗೊತ್ತಾನ, ಎಲ್ಲ ಕಡೆಗೂ ಎಲ್ಲ ಊರಾಗೂ ಪೊಲೀಸರು ಇದ್ದ ಇರ್ತಾರೆ, ಆ ಊರಾಗೂ ಇರ್ತಾರೆ. ತಿರುಪತಿಗೆ ಏನು ಪೊಲೀಸರು ಇರಂಗಿಲ್ಲನ, ಹೆಜ್ಜಿಗೆ ಒಬ್ಬೊಬ್ರು ಪೊಲೀಸರು ಇರ್ತಾರೆ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀ ಆರಾಮಾಗಿರೋ. ನಿನ್ನ ಮಗಳನ್ನು ನಿನ್ನ ಮಡಿಲಿಗೆ ಹಾಕೋ ಜವಾಬ್ದಾರಿ ನಂದು. ಇವತ್ತು ಆ ಗೌಡಪ್ಪನ ಎದೆ ಶೀಳಿರಾಗತ್ತ ಕುಡಿದು ನನ್ನ ಸೊಸಿನ ಕರ್ಕೊಂಬರ್ದ ಹೋದೆ. ನಾನು ಹೆಣಾನ ಬೀಳ್ತೈತಿ ನನ್ನ ಮನೆ ಬಾಗಲ್ದಾಗ ನೋಡುವಂತೆ. ಒಂದು ನಾನು ಮನೆಗೆ ಬರ್ಬೇಕು, ಇಲ್ಲ ಗೌಡಪ್ಪ ಮನೆಗೆ ಬರ್ಬೇಕು, ಎರಡ್ರಾಗ ಒಂದು ತೀರ್ಮಾನ ಆಗೇ ಬಿಡ್ತೈತಿ. ಪುಣ್ಯ ನೀನು ಕಲ್ಯಾಣಿ ರೊಕ್ಕ ಒದ್ದ ಇಟ್ಕ, ಊಟಕ್ಕೆ ಗಿಟ್ಟಕ್ಕೆಲ್ಲ ಕಟ್ಕೆ ಬೇಡ, ಮನ್ಯಾಗ ಅನುಮಾನ ಬರ್ತೈತಿ. ನಂದೊಂದು ಸೀರೆ ನಿಂದೊಂದು ಸೀರೆ, ನಿಮ್ಮ ದೊಡ್ಡವಾಗ ಒಂದು ಸೀರೆ ತಗ ಸಾಕು. ರಾತ್ರಿ ಟೈಮಿಗೆ ಹೊಂಟು ಬಿಡೋಣ. ಆತ್ರಿ ಅತ್ತೇವ್ರು ಆತ್ರಿ ಈಗ ರೆಡಿ ಮಾಡ್ತೇನೆ ರೀ. ಹಂಗೆ ನಿಮ್ಮ ಮಾವಾಗ ನಿನ್ನ ಗಂಡಗೆ ಒಂದಿಷ್ಟು ಚಪಾತಿ ಪಲ್ಯ ಮತ್ತು ಚಿತ್ರಾನ್ನ ಮಾಡಿಡು. ಮತ್ತೇನು ಬೇಡ, ಮೊಸರಿಗೆ ಒಂದು ಮಡಿಕೆಯಾಗ ಮೊಸರು ಮಾಡಿಡು. ಅವರೆಲ್ಲ ಅದನ್ನೆಲ್ಲ ಹಾಕ್ಯಂಡು ತಿಂತಾರೆ. ನಾವು ಹೋಗಿ ಬಂದ್ಬಿಡೋಣ. ಪುಣ್ಯ ಬರಲಿವ ಅತ್ತಿಗೆಮ್ಮ ನಿನಗೆ. ನನ್ನ ಜೊತೆ ನಿನ್ನನ್ನು ಪರದಾಡಕ್ಕೆ ಹಚ್ಚಿಬಿಟ್ಟೆ ನಾನು. ಅಯ್ಯೋ ನಾನು ಯಾಕಾರ ಅವ್ರಿಗಿಂತ ನನ್ನ ಮಗಳನ್ನ ಕಳಿಸಿದ್ನಿ ಅಂತ ಅನಿಸ್ಕೊಬಿಡ್ತವ ನನಗೆ. ಇನ್ನು ಎಲ್ಲೆಲ್ಲಿ ಕಳ್ಸೋದಲ್ವ ನನ್ನ ಮಗಳನ್ನ ನಾನು. ಲೇ ಅನ್ಪುಣ್ಯ, ಕಳ್ಸೋದು ಬಿಡೋದು ಎಲ್ಲ ಆಮೇಲೆ ವಿಚಾರ ಮಾಡೋಣ. ಈಗ ಅದನ್ನು ಬಿಡು, ಹೋಗು ಮನೆಗೆ ಹೋಗಿ ಜಳಕ ಮಾಡಿ ಬಾ ಹೋಗು. ಆತವಾ ಹಂಗೆ ಮಾಡ್ತಾನೆ. ಅತ್ತಿಯವ್ರ ನೀವು ಆದರೂ ಭಾರಿ ಧೈರ್ಯವಂತರದಿರ್ರಿ. ಹಂಗೆ ನೀವು ಏನೋ ಅನ್ಕೊಂಬಿಟ್ಟಿದೆ, ಆದರೂ ನೀವು ಭಾಳ ಧೈರ್ಯ ಐತ್ರಿ ನಿಮ್ಗೆ. ಮತ್ತು ನಾಳೆ ನಾವು ಪರಿಮಳನ ನೋಡ್ತೀವಲ್ಲೇನ್ರಿ, ನಿಮ್ಗೆ ಅವ್ರು ಯಾರೋ ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಹೇಳ್ರಿ ಪರಿಮಳನ ದೌಡ್ ಕರ್ಕೊಂಡು ಅಂತ ಹೇಳಿ. ನಾವು ಅವ್ರ ಮನೆಗೆ ಹೋಗೋದೇ ಬೇಡ, ದೌಡ್ ಹಂಗೆ ಬಂದ್ಬಿಡೋಣ ಪರಿಮಳನ ಕರ್ಕೊಂಡು. ಅದಿಯಮ್ಮ ನಿನಗೆ ಫೋನ್ ಮಾಡಿದ್ರೆ ಯಾರು ಫೋನ್ ಮಾಡಿದ್ರು?
ಲೇ ಅನ್ಪೂರ್ಣಿ, ನಾನು ಆಕಿ ಅತ್ತೆ ಆಗಿರಬಹುದು, ಆದ್ರೆ ಒಂದು ಹೆಜ್ಜೆ ಮುಂದನ ವಿಚಾರ ಮಾಡಿರ್ತಾನೆ. ನಾನು ಗೌಡಪ್ಪನ ತಲೆಯಾಗಿ ಏನು ಓಡಾಕತ್ತೈತಿ ಅಂತೇಳಿ ಗೌಡಪ್ಪ ನನ್ನ ಸೊಸೆ ಕರ್ಕೊಂಡು ಹೋದ್ರೆ ನಾನು ಹಂಗೆ ಸುಮ್ಮನೆ ಕಳಿಸ್ಬಿಡ್ತಾನೆ ಮಾಡ್ಕೊಂಡಿದ್ದೇನೆ. ಹಿಂದೆ ಒಬ್ಬನ್ನ ಕಾಯಕ್ಕೆ ಬಿಟ್ಟಿದ್ದೆ ನಾನು, ಕಾಯಕ್ಕೆ. ಪರಿಮಳ ಎಲ್ಲಿ ಹೊಕ್ಕಾಳ, ಏನು ಮಾಡ್ತಾಳ, ಯಾರ್ಯಾರೆಲ್ಲೆಲ್ಲದಾರ ಎಲ್ಲದನ್ನು ನೋಡಿ ನನಗೆ ವಿಷಯ ತಿಳಿಸಿ ಇಡ್ತಾ ಇದ್ದ. ಈಗ ಯಾಕೋ ಅವನು ಫೋನ್ ಹತ್ತುವಲ್ದಾಗೈತಿ 2 ದಿವಸದಿಂದ. ಎರಡು ದಿವಸದಿಂದ ಅವನು ಫೋನ್ ಹತ್ತುವಲ್ತ, ಅದಕ್ಕೆ ಒಂಚೂರು ಟೆನ್ಷನ್ ಆಗಿತ್ತು ನನಗೆ. ಅದಕ್ಕಾಗಿ ನಾ ಹೊಂಟೆ ಅಂತಾನೆ, ಇಲ್ಲಾಂದ್ರೆ ನಾ ಇಲ್ಲೇ ಕುತ್ಕೊಂಡು ಪರಿಮಳನ ಮನೆ ಕರೆಸ್ತಿದ್ದೆ. ಆದ್ರೆ ಬಿಡು, ಅಡಿ ಈಗ ಹೊಂಟವಲ್ಲ ನೋಡೋಣ. ಈ ಕಲ್ಯಾಣಿ ಬಾಯಾಗಂತೂ ಏನೂ ನಿಲ್ಲಂಗಿಲ್ಲ, ಸುಮ್ಮನಾರ ಇರಲಿಲ್ಲ ಆಕಿ. ಹೌದನ? ಅಯ್ಯವ್ವ, ಏನಾತೇನವ ಹಂಗಾರ? ಹೌದನ? ನನಗೆ ಗೊತ್ತೇ ಇರಲಿ ಬಿಡು ಅತ್ತಿಗೆಮ್ಮ. ಆಗಲಿ ನೋಡಿವ, ಹೋಗೋಣ ಹೆಂಗಾರ ಯಾಕಾಗಲಿ.